ಇಂದು ನನ್ನ ಆರೋಗ್ಯ ಸ್ವಲ್ಪ ಕೆಟ್ಟಿತ್ತು. ಆಗ ನನ್ನ ಅತ್ತೆ ಹೇಳಿದರು, ನಡೆ ಮಗಳೇ, ನಾವು ಡಾಕ್ಟರ್ ಹತ್ತಿರ ಹೋಗೋಣ, ನೀನು ಇಂದೇ ಡಾಕ್ಟರ್ ಹತ್ತಿರ ಹೋಗಬೇಕು ಅಂತ ಅಮ್ಮ ಹೇಳಿದ್ರು ಅಂತ ನಾನು ಕೂಡ ತಯಾರಾಗಿ ಡಾಕ್ಟರ್ ಹತ್ತಿರ ಹೋದೆ. ಅಲ್ಲಿಗೆ ಹೋದ ಮೇಲೆ ಡಾಕ್ಟರ್ ಟೆಸ್ಟ್ ಮಾಡಿ ಹೇಳಿದರು, ನಿನಗೆ ಸ್ಕ್ಯಾನಿಂಗ್ ಮಾಡಿಸಬೇಕು. ಅದನ್ನ ನೋಡಿದ್ಮೇಲೆ ನಾನು ಏನಾದರೂ ಹೇಳಬಲ್ಲೆ ಅಂತ. ಅಷ್ಟರಲ್ಲಿ ಒಬ್ಬ ಹುಡುಗಿ ಬಂದು ನನ್ನನ್ನು ಮಲಗಿಸಿ ಪರೀಕ್ಷೆ ಮಾಡಿ ಹೋಗಿದಳು. ನಾನು ಹೊರಬಂದಾಗ ಅತ್ತೆ ಡಾಕ್ಟರ್ ಹತ್ತಿರ ಕುಳಿತಿದ್ರು. ಡಾಕ್ಟರ್ ಮುಖ ನೋಡಿ ಅವರು ಖುಷಿಯಾಗಿದ್ರಂತೆ ಅನ್ನಿಸಿತು. ಆದ್ರೆ ಅವರು ನಿನ್ನೇನೂ ಕೇಳದೆ ನಿನ್ನ ಹೊರಗೆ ಕಳಿಸಿದರು. ನಾನು ಹೊರಗಡೆ ಕುಳಿತುಕೊಂಡು ಕಾಯುತ್ತಿದ್ದೆ. ಅವರು ರಿಪೋರ್ಟ್ ನೋಡ್ತಾ ಇದ್ದರು ಅಂದರು. ಆದರೆ ಬಹಳ ಹೊತ್ತು ಆಯಿತು. ಅತ್ತೆ ಅಷ್ಟೇ ಒಳಗೆ ಇದ್ದರು. ಅವರು ಹಿರಿಯರು, ಅವರನ್ನು ಹೊರಗೆ ಕಳಿಸಿರಲಿಲ್ಲ. ನಂತರ ನನಗೆ ಕಾಲ್ ಬಂದಿತ್ತು. ನಾನು ಒಳಗೆ ಹೋದೆ. ಆದರೆ ಅಲ್ಲಿ ಹೋಗಿದ್ಮೇಲೆ ಡಾಕ್ಟರ್ ಸ್ವಾತಿಯ ಮುಖ ಸ್ವಲ್ಪ ಗಂಭೀರವಾಗಿತ್ತು. ಅವರು ಕೇಳಿದರು, ಮಿಸಸ್ ಸಹನಾ, ನೀನು ಚಿಕ್ಕವಳಾಗಿದ್ದಾಗ ಹೊಟ್ಟೆಗೆ ಏನಾದ್ರೂ ಬಡಿತ ಬಂತಿತಾ? ನಾನು ಅಚ್ಚರಿಪಟ್ಟು, ಇಲ್ಲ ಡಾಕ್ಟರ್, ಏನಾಯ್ತಂತೆ ಕೇಳ್ತೀರಾ ಅಂದೆ. ಆಗ ಅವರು ಹೇಳಿದರು, ನಿನಗೆ ಒಬ್ಬ ಹೆಣ್ಮಕ್ಕಳಿಗೆ ಬರಬಾರದ ದುಃಖದ ಸುದ್ದಿ ಇದೆ. ನಿನಗೆ ತಾಯಿಯಾಗೋ ಸಾಧ್ಯವಿಲ್ಲ. ಅವರ ಮಾತು ಕೇಳಿದ ಕೂಡಲೇ ನನ್ನ ಕಾಲದ ಕೆಳಗಣ ನೆಲವೇ ಕುಸಿದಂತಾಯ್ತು. ಹೊಟ್ಟೆಯೊಳಗೆ ಏನೋ ಖಾಲಿತನ, ಮನಸ್ಸಿನಲ್ಲಿ ಭಾರ, ಜೀವನವೇ ನನ್ನಿಗೆ ದೊಡ್ಡ ಮೋಸ ಮಾಡಿರೋಂತೆ ಅನಿಸಿತು. ಡಾಕ್ಟರ್ ಹೇಳಿದರು, ನೀನು ಹುಟ್ಟಿದಾಗಿನಿಂದಲೂ ಈ ಸಮಸ್ಯೆ ಇದೆ. ನಿನ್ನಲ್ಲಿ ಗರ್ಭಕೋಶವೇ ಇಲ್ಲ. ನಿನ್ನಿಂದ ಮಗು ಹುಟ್ಟೋ ಸಾಧ್ಯವಿಲ್ಲ. ನಾನು ನಿಶ್ಶಬ್ದವಾಗಿ ಅತ್ತೆ ಕೂತು ಅಳತೊಡಗಿದೆ. ನಾನು ಪ್ರೀತಿಸಿ ಮದುವೆಯಾಗಿದ್ದ ವಿಕಾಸ್ ಅವರ ಮಾತು ಕೇಳುತ್ತಿದ್ದರು. ತಮ್ಮ ಅಮ್ಮನ ಮಾತಿಗೆ ಒಪ್ಪುತ್ತಿದ್ದ ಅವರು ನನ್ನ ವಿಷಯದಲ್ಲಿ ಯೋಚನೆ ಮಾಡ್ತಿರಲಿಲ್ಲ. ಮನೆಯಲ್ಲಿ ನಾನು ಮಗು ಕೊಡಲಾರ್ದೆ ಇದ್ದಾಗ ನನಗಿನ್ನೂ ಜಾಗ ಇರೋದು ಅನಿಸದೆ ಹೋಯಿತು. ಅತ್ತೆ ನನ್ನ ಹತ್ತಿರ ಬಂದು ಸಮಾಧಾನಪಡಿಸಿದರು. ಮಗಳೇ, ನೀನು ಯಾಕೆ ಇಷ್ಟು ತೊಂದರೆ ಪಡುತ್ತಿದ್ದೀಯಾ? ನಾನು ಈ ವಿಷಯವನ್ನು ನಿನ್ನ ಗಂಡನಿಗೆ ಹೇಳೋದಿಲ್ಲ ಅಂದರು. ಅವರ ಮಾತು ಕೇಳಿ ನಾನು ಅಚ್ಚರಿಪಟ್ಟುಬಿಟ್ಟೆ. ಇಷ್ಟು ದಿನ ನನ್ನ ಮೇಲೆ ಕೋಪವಿಟ್ಟು ದೂರವಿರುವ ಅತ್ತೆ ಈಗ ಹೀಗೆ ಮಾತನಾಡುತ್ತಿರುವುದು ಅಸಹಜವಾಗಿತ್ತು. ನಂತರ ಅವರು ಹೇಳಿದರು, ನಿನಗೆ ಇಷ್ಟವಿದ್ದರೆ ನಾನೊಂದು ಪ್ರಸಿದ್ಧ ಬಾಬಾರ ಹತ್ತಿರ ಕರೆದೊಯ್ಯಬಹುದು. ಅವರ ಹತ್ತಿರ ಹೋದ ಮೇಲೆ ಎಲ್ಲಾ ಹೆಣ್ಮಕ್ಕಳಿಗೂ ಮಗು ಆಗುತ್ತೆ. ಅವರು 7 ಟ್ಯಾಬ್ಲೆಟ್ ಕೊಡುತ್ತಾರೆ. ಅದನ್ನು ತೆಗೆದುಕೊಂಡರೆ ಸಮಸ್ಯೆ ಹೋಗುತ್ತದೆ. ಡಾಕ್ಟರ್ ಏನು ಹೇಳ್ತಾರೆ ಅಂದ್ರು. ಅದು ಸುಳ್ಳು ಅನ್ನಿದರು. ಅವರಿಗಂತೂ ಹಣವೇ ಮುಖ್ಯ ಅಂತ ಅತ್ತೆ ಹೇಳಿದರು. ಡಾಕ್ಟರ್ ನಿನ್ನ ಚಿಕಿತ್ಸೆಗೆ ಹೆಚ್ಚು ಹಣ ಬೇಕು ಅಂತ ಹೇಳಿದ್ದಾರೆ. ಆದರೆ ನೀನು ಚಿಂತೆ ಮಾಡಬೇಡ, ನಾನು ನಿನ್ನನ್ನು ಅವರ ಬಳಿಗೆ ಕರೆದುಕೊಂಡು ಹೋಗುತ್ತೇನೆ. ನೋಡಿ, ನೀನು ಈ ಟ್ಯಾಬ್ಲೆಟ್ಗಳನ್ನು ತಿನ್ನಿ, ಒಂದೇನೂ ಅಲ್ಲ, 100 ಮಕ್ಕಳನ್ನು ಹೆರುತ್ತೀಯೆ ಎಂದು ಅವರು ಹೇಳಿದರು. ಅತ್ತೆಯ ಮಾತು ಕೇಳಿ ನನಗೆ ತುಂಬಾ ಸಂತೋಷವಾಯಿತು. ಆಕೆ ಮತ್ತಷ್ಟು ಹೇಳಿದರು, ಕವಿತಾಳನ್ನು ಸಹ ಅಲ್ಲಿಗೆ ಕರೆದುಕೊಂಡು ಹೋಗಿದ್ದೆ. ಅವಳು 7 ಟ್ಯಾಬ್ಲೆಟ್ ತಿಂದ ತಕ್ಷಣ ಗರ್ಭವತಿ ಆಯಿತು. ಅದನ್ನು ಕೇಳಿ ನನ್ನ ಹೃದಯದಲ್ಲಿ ಒಂದು ಆಶಾಕಿರಣ ಮೂಡಿತು. ಆಗ ಅಮ್ಮ ಹೇಳಿದರು, ಬಾ, ಬಾಬಾರ ಬಳಿ ಹೋಗೋಣ. ನಾನು ಯೋಚಿಸುತ್ತಾ ಸಂಜೆ ಆಗುವುದನ್ನೇ ಕಾಯುತ್ತಿದ್ದೆ. ಸಂಜೆಯಾಗುತ್ತಲೇ ಅಮ್ಮ ಒಂದು ಶಾಲು ಕೊಟ್ಟರು. ನಾನು ಅದನ್ನು ಹೊತ್ತುಕೊಂಡು ನಾವಿಬ್ಬರೂ ಬಾಬಾರ ಆಶ್ರಮದ ಕಡೆ ಹೋಗಿದೆವು. ಅಲ್ಲಿ ಬಾಬಾರನ್ನು ನೋಡಿದಾಗ ಅವರ ಮುಂದೆ ತುಂಬಾ ಹೆಂಗಸರು ಕುಳಿತಿದ್ದರು. ನಾನು ಕೆಲವು ಹೆಂಗಸರ ಜೊತೆ ಮಾತನಾಡಿದೆ. ಅವರು ಹೇಳಿದರೆ, ಬಾಬಾರಿಂದ ಟ್ಯಾಬ್ಲೆಟ್ ತೆಗೆದುಕೊಂಡು ಮಕ್ಕಳಾದ್ದು. ಅದನ್ನು ಕೇಳಿ ನನಗೆ ಒಳ್ಳೆಯ ಭರವಸೆ ಬಂತು. ಏಕೆಂದರೆ ನನ್ನ ಮದುವೆಗೆ ಇನ್ನು 2 ತಿಂಗಳಷ್ಟೇ ಆಗಿತ್ತು. ನಂತರ ಬಾಬಾರನ್ನು ಭೇಟಿಯಾದಾಗ ಅವರು ಸುಮ್ಮನೆ ನಗೆ ಬಿಡಿದಂತಾಗಿ ನನ್ನ ಕಡೆ ನೋಡಿದರು. ನನಗೆ ಕುಳಿತುಕೊಳ್ಳಲು ಸೂಚಿಸಿದರು. ನನ್ನ ತಲೆಯ ಮೇಲೆ ಕೈ ಇಟ್ಟರು. ಮಂತ್ರಗಳನ್ನು ಪಠಣ ಮಾಡತೊಡಗಿದರು. ಬಾಬಾ ನನಗೆ 7 ಟ್ಯಾಬ್ಲೆಟ್ ನೀಡಿದರು. ಮತ್ತೆ ಹೇಳಿದರು, ಮಗಳೇ, ಈ ಟ್ಯಾಬ್ಲೆಟ್ಗಳನ್ನು ಶುದ್ಧ ಮನಸ್ಸಿನಿಂದ ತೆಗೆದುಕೊಳ್ಳಬೇಕು. ಒಂದು ತಪ್ಪಿದ್ರೆ ಪ್ರಭಾವ ಬೀರುವುದಿಲ್ಲ. ಜೊತೆಗೆ ನಾನು ಹೇಳಿದ ಮಂತ್ರವನ್ನು ಪ್ರತಿದಿನ ಹೇಳಬೇಕು ಎಂದು ಹೇಳಿದರು. ಟ್ಯಾಬ್ಲೆಟ್ನ್ನು ನನ್ನ ಕೈಗೆ ಇಟ್ಟರು. ತಕ್ಷಣ ನನ್ನ ಅತ್ತೆ ಅದನ್ನು ತೆಗೆದುಕೊಂಡರು. ಅತ್ತೆ ಹೇಳಿದರು, ಇದು ಬಹುಮೂಲ್ಯ, ನಾನು ಇದನ್ನು ನೋಡಿಕೊಳ್ಳುತ್ತೇನೆ. ಅತ್ತೆಯ ಪ್ರೀತಿಯ ಈ ಕಡೆಯನ್ನು ನೋಡಿ ನನ್ನ ಮನಸ್ಸು ತುಂಬಿ ಬಂತು. ನನಗೆ ಅತ್ತೆಯ ಮೇಲೆ ಅಷ್ಟೊಂದು ಪ್ರೀತಿ ಮೂಡಿತು. ಅವರು ನನಗೆ ತಾಯಿಯಂತಾಗಿದ್ದರು. ಇನ್ನೊಬ್ಬ ಹೆಂಗಸು ಇದ್ದರೆ ಇಂಥ ಪರಿಸ್ಥಿತಿಯಲ್ಲಿ ತನ್ನ ಮಗನಿಗೆ ಮತ್ತೊಂದು ಮದುವೆ ಮಾಡುತ್ತಾಳೆ. ಆದರೆ ನನ್ನ ಅತ್ತೆ ಹಾಗಿಲ್ಲ. ಅವಳು ನನ್ನ ಕೈ ಹಿಡಿದು ಡಾಕ್ಟರ್ ಬಳಿಗೆ, ಚೆಕ್ ಅಪ್ಗೆ ಎಲ್ಲೆಡೆ ತೆಗೆದುಕೊಂಡು ಹೋಗುತ್ತಿದ್ದಳು. ಮನೆಗೆ ಬಂದ ಮೇಲೆ ಅವರು ನನ್ನ ಕೈಗೆ ಒಂದು ಪೊಟ್ಟಣ ಕೊಟ್ಟರು. ಅದರಲ್ಲಿ ಬಿಳಿ ಬಣ್ಣದ ಟ್ಯಾಬ್ಲೆಟ್ಗಳು ಇವೆ ಎಂದು ಹೇಳಿದರು. ಹಾಲು ಜೊತೆಗೆ ತಿನ್ನಬೇಕು ಎಂದರು. ಮತ್ತೊಂದು ಸಲ ಎಚ್ಚರಿಕೆ ನೀಡಿದರು. ಈ ಟ್ಯಾಬ್ಲೆಟ್ ತಿಂದ ಮೇಲೆ ಮಲಗಿಬಿಡು, ನಿದ್ರೆ ಬರಬೇಕು. ಔಷಧಿಯ ಪ್ರಭಾವಕ್ಕೆ ಅದು ಅಗತ್ಯ. ನಾನು ಸರಿ ಅತ್ತೆಯೇ ಎಂದೆ. ಅವರು ಹೊರಟು ಹೋದರು. ನಾನು ಯೋಚಿಸುತ್ತಾ ಬಿಟ್ಟೆ, ಎಷ್ಟು ಒಳ್ಳೆಯ ಅತ್ತೆ ನನಗೆ ಸಿಕ್ಕಿದ್ದಾರೆ. ಸ್ವಲ್ಪ ಹೊತ್ತಿನಲ್ಲಿ ವಿಕಾಸ್ ಬಂದರು. ನಾನು ಏನೂ ಹೇಳಲಿಲ್ಲ. ಅವರು ಸಹ ಏನೂ ಕೇಳಲಿಲ್ಲ. ಆದರೆ ಅವರ ಮುಖದಲ್ಲಿ ಎಂಥದೋ ತೀವ್ರವಾದ ತೊಂದರೆ ಸ್ಪಷ್ಟವಾಗಿ ತೋರಿಸಿತು. ಆ ದಿನ ನಾನು ಒಂದು ಟ್ಯಾಬ್ಲೆಟ್ ತಿಂದೆ. ತಕ್ಷಣವೇ ನನ್ನ ಆರೋಗ್ಯ ಕೆಡತೊಡಗಿತು.
ನಾನು ವಿಷಕಾರಿ ಪದಾರ್ಥವನ್ನೇ ತಿಂದೆ ಎಂದು ಭಾಸವಾಯಿತು. ಆದರೆ ನನ್ನ ಮಗುವಿಗಾಗಿ ಇದನ್ನೆಲ್ಲ ಸಹಿಸಬೇಕಾಗಿತ್ತು. ತುಂಬಾ ಕಷ್ಟಪಟ್ಟು ಆ ಟ್ಯಾಬ್ಲೆಟ್ ತಿಂದೆ. ನನ್ನ ಕನಸು ಯಾವಾಗ ನನಸಾಗುತ್ತೆ ಅಂತ ಮನಸ್ಸಿನಲ್ಲಿ ತಿರುಗುತ್ತಿತ್ತು. ನಾನು ಯಾವಾಗ ನನ್ನ ಗಂಡನಿಗೆ ಖುಷಿಯ ಸುದ್ದಿ ಹೇಳುತ್ತೇನೆ ಅಂತ ಯೋಚಿಸುತ್ತಿದ್ದೆ. ಹೀಗೆ 2-3 ದಿನಗಳು ಕಳೆದವು. ಆದರೆ ಒಂದು ವಿಷಯ ನನಗೆ ಅರ್ಥವಾಗುತ್ತಿರಲಿಲ್ಲ. ನಾನು ಬೆಳಿಗ್ಗೆ ಎದ್ದಾಗ ನನ್ನ ಬಟ್ಟೆಯ ಮೇಲೆ ಕಪ್ಪು ಕಲೆ ಕಾಣಿಸುತ್ತಿದ್ದವು. ಸೀರೆಗೆ ಆ ಕಲೆ ಹೇಗಾಯಿತು ಅನ್ನೋದು ನನಗೆ ಅರ್ಥವಾಗುತ್ತಿರಲಿಲ್ಲ. ಜೊತೆಗೆ ನನ್ನ ತಲೆ ತುಂಬಾ ಭಾರವಾಗುತ್ತಿತ್ತು. ಇಡೀ ದೇಹದಲ್ಲಿ ನೋವು ಕಾಣಿಸುತ್ತಿತ್ತು. ಈ ಟ್ಯಾಬ್ಲೆಟ್ನಿಂದಲೇ ಅಂತ ನನ್ನ ಮನಸ್ಸು ಹೇಳುತ್ತಿತ್ತು. ನಾನು ಈ ವಿಷಯವನ್ನೆಲ್ಲ ಅತ್ತೆಗೆ ಹೇಳಲಿಲ್ಲ. ಏಕೆಂದರೆ ಅವರು ಮತ್ತೆ ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಬಹುದು ಅನ್ನೋ ಭಯವಿತ್ತು. ಅವರು ನನ್ನನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಆ ವಿಷಯಕ್ಕೆ ನಾನು ಸಂತೋಷವಾಗಿದ್ದೆ. ಏಕೆಂದರೆ ನನ್ನ 7 ದಿನದ ಕೋರ್ಸ್ ಇವತ್ತು ಮುಗಿಯಬೇಕಿತ್ತು. ಇನ್ನು ಉಳಿದಿದ್ದದ್ದು ಕೇವಲ ಕೊನೆಯ ಟ್ಯಾಬ್ಲೆಟ್. ರಾತ್ರಿ ಆಗುತ್ತಿದ್ದಂತೆ ಯೋಚನೆ ಶುರು ಆಯಿತು. ಇಂದು ಕೊನೆಯ ಟ್ಯಾಬ್ಲೆಟ್ ತಿಂದು ನಿದ್ರೆ ಮಾಡಿಕೊಳ್ಳೋಣ ಅಂತ ಮನಸ್ಸು ಮಾಡಿದೆ. ಅದಾದ ಮೇಲೆ ಬಹುಶಃ ನನ್ನ ಜೀವನದಲ್ಲಿ ಹೊಸ ತಿರುವು ಬರಬಹುದು ಅನ್ನೋ ಆಶೆಯಿತ್ತು. ನಾನು ಆ ಖುಷಿಯಿಂದ ಟ್ಯಾಬ್ಲೆಟ್ ಕೈಯಲ್ಲಿ ಹಿಡಿದಿದ್ದೆ. ಆದರೆ ಅದು ತಪ್ಪಾಗಿ ಕೆಳಗೆ ಬಿದ್ದು ಹೋಯಿತು. ಕೋಣೆಯಲ್ಲಿ ಬೆಳಕು. ರಾತ್ರಿಯ ಸಮಯ. ನಾನು ತುಂಬಾ ಹುಡುಕಿ ನೋಡಿ ಟ್ಯಾಬ್ಲೆಟ್ ಎಲ್ಲೂ ಸಿಗಲಿಲ್ಲ. ಟಾರ್ಚ್ ಹಿಡಿದು ಹುಡುಕಿದರೂ ಫಲವಿಲ್ಲ. ನನಗೆ ತುಂಬಾ ಬೇಸರವಾಯಿತು. ನನ್ನ ಕಣ್ಣುಗಳಿಗೆ ನೀರು ತುಂಬಿತು. ಇಂದು ಕೊನೆಯ ದಿನ. ಈ ಟ್ಯಾಬ್ಲೆಟ್ ತಿಂದಿದ್ರೇನೋ ಏನಾದರೂ ಬದಲಾವಣೆಯಾಗುತ್ತಿತ್ತೋ. ಈಗ ಮತ್ತೆ ಆ 6 ಟ್ಯಾಬ್ಲೆಟ್ಗಳ ಪರಿಣಾಮ ಇರುತ್ತದೋ ಇಲ್ಲವೋ ಗೊತ್ತಿಲ್ಲ. ನಾನು ಮತ್ತೆ ಯೋಚಿಸಿದೆ. ಬಾಬಾರ ಆಶ್ರಮ ಇಲ್ಲಿಂದ ದೂರವಿಲ್ಲ. ನಾಳೆ ನಸುಕಿನಲ್ಲಿ ಅಲ್ಲಿಗೆ ಹೋಗಬಹುದು. ಹಳ್ಳಿಯ ಜನರು ಎದ್ದು ಬರುವ ಮುನ್ನವೇ ಹೋಗಿಬಿಡಬಹುದು. ಆ ವೇಳೆಗೆ ಟ್ಯಾಬ್ಲೆಟ್ ತೆಗೆದುಕೊಂಡರೆ ಬಹುಶಃ ಉಳಿದ ಎಫೆಕ್ಟ್ ಕೂಡ ಆಗಬಹುದು ಅನ್ನಿಸಿತು. ಈ ಯೋಚನೆಗಳ ನಡುವೆ ಮಲಗಲು ಯತ್ನಿಸಿದೆ. ಕೇವಲ 10 ನಿಮಿಷ ಆಗಿತ್ತು. ನನ್ನ ಅತ್ತೆ ನನ್ನ ಕೋಣೆಗೆ ಬಂದಳು. ನಾನು ಮಲಗಿದಂತೆ ನಾಟಕ ಮಾಡುತ್ತಿದ್ದೆ. ಟ್ಯಾಬ್ಲೆಟ್ ತಿಂದಲಿಲ್ಲ ಅನ್ನೋದು ಅವರಿಗೆ ಗೊತ್ತಾಗಬಾರದು ಅಂತ. ಆದರೆ ಅವರು ಹೋಗಲೇ ಇಲ್ಲ. ಕೋಣೆಯಲ್ಲೇ ಉಳಿದರು. ಸುಗಂಧದ ಊದಿನ ಕಡ್ಡಿಯ ಪರಿಮಳ ಮೂಗಿಗೆ ಬಡಿದಾಗ ಅದು ಅವರ ಕೈಯಲ್ಲಿದೆ ಅನ್ನಿಸಿತು. ಆದರೆ ನಾನೇನು ನಿದ್ದೆಯಲ್ಲಿರುವಂತೆ ನಾಟಕ ಮುಂದುವರಿಸಿದೆ. ಯಾವಾಗ ನನ್ನ ಅತ್ತೆ ಊದಿನ ಕಡ್ಡಿಯ ಕಪ್ಪು ಭಸ್ಮವನ್ನು ನನ್ನ ತಲೆಯ ಮೇಲೆ, ಹೊಟ್ಟೆಯ ಮೇಲೆ ಉದುರಿಸುತ್ತಿದ್ದರೋ, ಆ ಬಿಸಿಯಾದ ಅನುಭವ ನನಗೆ ಆಗುತ್ತಿದ್ದಾಗ ನಾನು ಜೋರಾಗಿ ಕಿರುಚತೊಡಗಿದೆ. ಎದ್ದು ಕುಳಿತೆ. ನನಗೆ ಅದು ಯಾವುದೋ ದುಸ್ವಪ್ನವಂತೆ ಭಾಸವಾಯಿತು. ನನ್ನ ಮುಂದೆ ನಿಂತಿದ್ದ ಅತ್ತೆಯನ್ನು ನೋಡಿದಾಗ ಹೃದಯವೇ ಕಿತ್ತು ಬಂದ ಹಾಗೆ ಆಯಿತು. ಅವರು ಕಪ್ಪು ಬಣ್ಣದ ಸೀರೆ ಕಟ್ಟಿದ್ದರು. ಹಣೆಯಲ್ಲಿ ಕಪ್ಪು ತಿಲಕವಿತ್ತು. ಆ ಕ್ಷಣ ಅವರು ನನ್ನ ಕಣ್ಣಿಗೆ ತುಂಬಾ ಭಯಾನಕವಾಗಿ ತೋಚಿದರು. ಅವಳನ್ನು ನಾನು ಮಾಂತ್ರಿಕಳಂತೆ ಭಾವಿಸಿದೆ. ನಾನು ಏಕಾಏಕಿ ಎದ್ದು ಚೀರಾಡುತ್ತಿರುವುದನ್ನು ನೋಡಿ ಅತ್ತೆ ಗಾಬರಿಯಾದರು. ಸುಮ್ಮನೆ ಮಲಗಿಕೋ, ನನಗೆ ಪ್ರಶ್ನೆ ಕೇಳಬೇಡ ಎಂದು ಕೋಪದಿಂದ ಹೇಳಿದರು. ಅವರು ಮತ್ತೆ ನನ್ನನ್ನು ಮಲಗಿಸಲು ಯತ್ನಿಸಿದರು. ಆದರೆ ನನಗೆ ಹೀಗೆ ಮಲಗಲು ಸಾಧ್ಯವಾಗಲಿಲ್ಲ. ಸ್ಟ್ರೇಂಜ್ ಆಗಿತ್ತು. ನನ್ನ ಹೋಲ್ ಬಾಡಿಗೆ ಅವರು ಮಾಡುತ್ತಿರುವ ಈ ಎಲ್ಲ ಕೆಲಸಗಳು ನನಗೆ ಎದೆಯೊಳಗಿನ ತೊಂದರೆಯಂತಾಯಿತು. ಕೊನೆಗೆ ಆ ಗರ್ಭತ್ತಿಯ ವಾಸನೆಯಿಂದ ನನ್ನ ಉಸಿರು ಕಟ್ಟಿಹೋಯಿತು. ನಾನು ಮತ್ತೆ ಜೋರಾಗಿ ಚೀರಾಡುವುದಕ್ಕೂ ಮುನ್ನ ನನ್ನ ಮುಖದ ಮೇಲೆ ಕೈ ಇಟ್ಟು ಎಳೆದುಕೊಂಡು ಮನೆ ಹಿಂದಿರುವ ಖಾಲಿ ಕೋಣೆಗೆ ಹೋದೆ. ಆ ಕೋಣೆಯು ತುಂಬಾ ಕತ್ತಲೆ ಇತ್ತು. ಕತ್ತಲೆ ನೋಡಿದರೆ ನನಗೆ ಯಾವಾಗಲೂ ಹೆದರಿಕೆ. ಇಂಥ ಕತ್ತಲಿನಲ್ಲಿ ನನ್ನನ್ನು ಒಂಟಿಯಾಗಿ ಕೂಡಿ ಹಾಕಿದ್ದರು. ಬಾಯಿಗೆ ಬಟ್ಟೆ ಕಟ್ಟಿ ಕೈಕಾಲು ಕಟ್ಟಿದ್ರು. ಹೊರಗಿನಿಂದ ಬಾಗಿಲಿಗೆ ಚಿಲಕ ಹಾಕಿದ್ರು. ನಾನು ಮೌನವಾಗಿದೆ. ಅತ್ತೆ ಹೊರಟು ಹೋದರು. ಆ ಹೊತ್ತಿನಲ್ಲಿ ನಾನು ಒಬ್ಬಳೇ ಆಗಿ ಗಾಬರಿಯಿಂದ ಕಣ್ಣೀರು ಹಾಕತೊಡಗಿದೆ. ಯಾಕೆ ನನ್ನನ್ನು ಇಂಥ ರೀತಿ ಮಾಡುತ್ತಿದ್ದಾರೆ ಅಂತ ಯೋಚಿಸುತ್ತಲೇ ಕೂಗಾಡಿದೆ, ಕಿರುಚಾಡಿದೆ. ಆದರೆ ಯಾರೂ ಕೇಳಲಿಲ್ಲ. ಈ ಕೋಣೆಯು ಮನೆಯ ಹಿಂದಿನ ಭಾಗದಲ್ಲಿ ಇತ್ತು. ಇಲ್ಲಿಂದ ನನ್ನ ಧ್ವನಿ ಯಾರಿಗೂ ತಲುಪದಂಥದ್ದು. ಸಂಜೆ 4 ಗಂಟೆ ಆದಾಗ ವಿಕಾಸ್ ಬಂದು ತನ್ನ ಮುಖ ತೋರಿಸುತ್ತಾ, ನೀನು ಇಲ್ಲೇ ಇದ್ದೀಯಾ ಎಂದು ನನಗೆ ಗೊತ್ತು ಎಂದರು. ಆದರೆ ಅವರು ನಾನೇಕೆ ಅಲ್ಲಿ ಇದ್ದೆ ಎಂಬುದರ ಬಗ್ಗೆ ಏನೂ ಕೇಳಲಿಲ್ಲ. ನಾನು ಜೋರಾಗಿ ಚೀರಾಡಿ, ಇದು ಎಂಥ ರಹಸ್ಯ, ನಿನಗೆ ಹುಚ್ಚು ಹಿಡಿಯಲ್ಲವಾ? ನಿನ್ನ ಅಮ್ಮನೇ ನನ್ನನ್ನು ಇಂಥ ರೀತಿ ಹಾಕಿದ್ದಾಳೆ ಎಂದೆ. ಆಗ ಅವರು ಶಾಂತವಾಗಿ ಹೇಳಿದರು, ನೀನು ಈಗ ಅಮ್ಮನಾಗಿದ್ದೀಯಾ? ನಾನಿನ್ನ ಡಾಕ್ಟರ್ ರಿಪೋರ್ಟ್ ನೋಡಿದ್ದೇನೆ. ನಾನು ಶಾಕ್ ಆಯ್ತು. ಕೇಳಿದೆ, ಅದಾದರೆ ನಿನ್ನ ಅಮ್ಮನೂ ಈ ವಿಷಯವನ್ನು ನನ್ನಿಂದ ಏಕೆ ಮರೆಮಾಚಿದ್ದಾರೆ? ಯಾಕೆ ನನ್ನನ್ನು ಬಂಜೆತನದ ಟ್ಯಾಬ್ಲೆಟ್ಗಳನ್ನು ತಿನ್ನಿಸುತ್ತಿದ್ದಾರೆ? ವಿಕಾಸ್ ಅಲ್ಪ ಸಮಾಧಾನದಿಂದ ಎಲ್ಲವನ್ನೂ ಹೇಳ್ತೀನಿ ಎಂದು ನನ್ನ ಕೈ ಹಿಡಿದು ಕುಳಿತುಕೊಳ್ಳಲು ಹೇಳಿದರು. ನಾನು ಸಂಪೂರ್ಣ ಅಸಹಾಯ ಸ್ಥಿತಿಯಲ್ಲಿ ಕುಳಿತುಕೊಂಡಿದ್ದೆ. ಅದನ್ನು ಬಿಟ್ಟು ನನಗೆ ಬೇರೆ ದಾರಿಯೇ ಇರಲಿಲ್ಲ. ಏಕೆಂದರೆ ಈಗ ನಾನಿಲ್ಲಿ ಅವರ ಮಾತನ್ನು ಕೇಳಲೇಬೇಕಾಗಿತ್ತು. ನನ್ನ ಎದೆ ಜೋರಾಗಿ ಬಡಿತಿತ್ತು. ನನಗೆ ತುಂಬಾ ಹೆದರಿಕೆಯೂ ಆಗುತ್ತಿತ್ತು. ನಾನು ವಿಕಾಸ್ ಕಾಲಿಗೆ ಬಿದ್ದು ಹೇಳಿದೆ, ದಯವಿಟ್ಟು ನಿನ್ನ ದಮ್ಮಯ್ಯ ನನ್ನನ್ನು ಇಲ್ಲಿ ತೆಗೆದುಕೊಂಡು ಹೋಗು. ನಂತರ ನೀನು ನಿನ್ನ ಇಷ್ಟದಂತೆ ಏನು ಬೇಕಾದರೂ ಮಾಡು. ನಾನು ಇಲ್ಲಿ ಉಸಿರಾಡಲು ಸಾಧ್ಯವಾಗುತ್ತಿಲ್ಲ. ಆಗ ವಿಕಾಸ್ ನನಗೆ ಸಮಾಧಾನ ಹೇಳಿದ. ಗಾಬರಿಯಾಗಬೇಡ ಸಹನಾ, ನಾನು ನಿನ್ನ ಜೊತೆಗೆ ಇರುತ್ತೇನೆ ಎಂದರು.
ವಿಕಾಸ್ ಮುಂದುವರೆದು ಹೇಳಿದರು. ನಿನ್ನನ್ನು ನಾನು ನಂಬಿಸಿ ಹೇಳುತ್ತಿದ್ದೇನೆ, ನಿನಗೆ ನನ್ನ ಅಮ್ಮನ ಸ್ವಭಾವ ಗೊತ್ತಿಲ್ಲ. ಅವರು ತುಂಬಾ ವಿಚಿತ್ರವಾಗಿ ನಡೆದುಕೊಳ್ಳುತ್ತಾರೆ. ಅವರಿಗೆ ಬಂಜೆ ಹೆಂಗಸರ ಬಗ್ಗೆ ಒಂದು ವಿಚಿತ್ರ ಹುಚ್ಚು ಇತ್ತು. ಅವರು ಮನೆ ಬಾಗಿಲಿಗೆ ಬಂದ ಬಂಜೆ ಹೆಂಗಸರಿಗೆ ಖಾಲಿ ಕೈಯಲ್ಲಿ ಹೋಗದಂತೆ ಮಾಡಿದವರು. ಅವರಿಗೆ ಫ್ರೀಯಾಗಿ ಚಿಕಿತ್ಸೆ ಕೊಡುತ್ತಿದ್ದವರು. ಇತ್ತೀಚೆಗೆ ಇವು ಕಡಿಮೆಯಾಗಿದರೂ ನಾನು ನನ್ನ ಅಮ್ಮನ ಸ್ವಭಾವ ಚೆನ್ನಾಗಿ ಗೊತ್ತಿದೆ. ಅವಳು ಎಲ್ಲಿಂದೋ ಕಲಿತ ಮಂತ್ರಗಳಿಂದ ಸಹಾಯ ಮಾಡುತ್ತಿದ್ದಳು. ಅವರಿಗೆ ಇಡೀ ಒಂದು ಬಾಬಾ ರೀತಿಯ ಕನಸು ಇತ್ತು. ಅವನ ಮಾತು ಮುಂದುವರಿದಾಗ ನಾನು ಬೆಚ್ಚಿಬಿಟ್ಟೆ. ಅವನು ಹೇಳಿದ್ದೆಂದರೆ, ನಾನು ನಿನ್ನ ಜೊತೆಗೆ ಮದುವೆಯಾಗುತ್ತಿದ್ದಾಗಲೇ ಅಮ್ಮ ನನ್ನಿಂದ ಒಂದು ಮಾತು ತೆಗೆಸಿದಳು. ನಿನ್ನ ಹೆಂಡತಿಯ ಮೇಲೆ ಮಂತ್ರದ ಪ್ರಯೋಗ ಮಾಡಲು ಅವಕಾಶ ಕೊಡಬೇಕೆಂದು ನಾನವನ ಮಾತಿಗೆ ಒಪ್ಪಿಗೆ ಕೊಟ್ಟಿದ್ದೆ. ನಾನು ಮದುವೆಯಾದಾಗ ಅವರು ನಿನ್ನನ್ನು ಒಪ್ಪಿಕೊಂಡು ನನ್ನ ಇಚ್ಛೆಗೆ ಅನುಮತಿ ಕೊಟ್ಟಿದ್ದರು. ಈಗ ನಾನು ಅವರ ಮಾತನ್ನು ನಾನು ಕೂಡ ಒಪ್ಪಿಕೊಳ್ಳಬೇಕಲ್ಲವೇ ಎಂದು ಅವನು ಶಾಂತವಾಗಿ ಹೇಳಿದ. ಮದುವೆ ಆದ್ಮೇಲೆ ಅವಳಿಗೆ ಮಂತ್ರ ಪಠಣ ಮಾಡಲು ಅವಕಾಶ ಕೊಡುವಂತೆ ಒತ್ತಾಯವಿತ್ತು. ಈ ಮಾತುಗಳನ್ನು ಕೇಳಿದ ಮೇಲೆ ನನ್ನ ತಾಳ್ಮೆ ಬಿಟ್ಟಿತು. ನಾನು ತಕ್ಷಣ ಗಾಬರಿ ಹೊಡೆದು ಎದ್ದು ನಿಂತು ಕೂಗಿ ಕೇಳಿದೆ, ವಿಕಾಸ್, ನಿನಗೇನು ಹುಚ್ಚು ಹಿಡಿದಿದೆಯಾ? ನೀನೇನು ಗಂಡಸ? ನಿನ್ನ ಬುದ್ಧಿಗೆ ಏನಾಯ್ತು? ನಿನಗೆ ನಿನ್ನ ಮಗು ಬಗ್ಗೆಯೂ ಕಾಳಜಿಯಿಲ್ಲವೇ? ನಿನ್ನ ಅಮ್ಮನ ಈ ಆಟವನ್ನೆಲ್ಲ ನಂಬುವುದು ಯಾವ ರೀತಿಯ ಬುದ್ಧಿವಂತಿಕೆ? ಅವಳು ಬಂಜೆ ಹೆಂಗಸರಿಗೆ ಸುಳ್ಳು ಮಾತು ಹೇಳಿ ಪಾಪ ಮಾಡಿಸುತ್ತಾಳೆ. ನನಗೆ ಯಾವುದೇ ಸಮಸ್ಯೆ ಇರಲಿಲ್ಲದಿದ್ದರೆ ಆ ಟ್ಯಾಬ್ಲೆಟ್ ತಿನ್ನುವ ಅವಶ್ಯಕತೆ ಏನು? ನೀನು ನಿನ್ನ ಮಗು ಹೋಗಿ ಬಿಟ್ಟರೂ ಗಮ್ಯವಿಲ್ಲ ಅನ್ನೋದೇನೋ? ಆಗ ವಿಕಾಸ್ ಹೇಳಿದರು, ಮಗು ಒಂದು ಹೋದರೆ ಮತ್ತೊಂದು ಬರುತ್ತದೆ, ದೇವರು ಇದ್ದರೆ ಕೊಟ್ಟೇ ಕೊಡ್ತಾನೆ ಎಂದರು. ಆದರೆ ನನ್ನ ಮನಸ್ಸಲ್ಲಿ ಏನೋ ಒತ್ತಡ ಹೆಚ್ಚಾಗುತ್ತಲೇ ಹೋಗ್ತಿತ್ತು. ಅರ್ಥವಾಗುತ್ತಿಲ್ಲವೋ ನಿನಗೆ? ಹೊಟ್ಟೆ ಒಳಗೆ ಇದ್ದ ಮಗುವನ್ನೇ ನಾಶ ಮಾಡಬೇಕು ಅಂತ್ ನೀನು ನಿನ್ನ ಮನಸ್ಸು ಮಾಡಿದ್ದೀಯಾ? ನಿನ್ನ ಅಮ್ಮ ಮಾಡ್ತಾ ಇರುವುದೆಲ್ಲವೂ ತಪ್ಪು ಅಂತ್ ನಿನಗೆ ಇಷ್ಟಕ್ಕೂ ಗೊತ್ತಾಗ್ತಿಲ್ಲವೇ? ನೀವು ಮಾಡ್ತಾ ಇರೋದು ತಪ್ಪು ಅನ್ನೋದು ನಿನ್ನ ಗಮನಕ್ಕೆ ಬರಲ್ಲವೇ? ನನ್ನ ಮಗುವಿಗೆ ಏನೇ ತೊಂದರೆ ಬಂದ್ರೂ ನಾನಿರೋದಿಲ್ಲ. ನಾನು ನಿನ್ನ ಅಮ್ಮನ ಕೈಯಲ್ಲಿ ಬಲಿಯ ಕುರಿಯಾಗಲು ಬಯಸೋದಿಲ್ಲ. ಕೋಪದಿಂದ ನಾನು ಹೇಳಿದ ಮಾತು ಕೇಳಿಸಿಕೊಂಡ ವಿಕಾಸ್ ನನ್ನನ್ನು ಅಲ್ಲೇ ಬಿಟ್ಟು ಅಲ್ಲಿಂದ ಹೊರಟು ಹೋದರು. ಅವನ ಹೃದಯ ಇಷ್ಟು ಕಲ್ಲು ಅಂತ ನಾನು ಕನಸಲ್ಲೂ ನೋಡಿರಲಿಲ್ಲ. ಸುಮಾರು 3 ಗಂಟೆ ಕಳೆದ ನಂತರ ಮತ್ತೆ ಬಂದು ಅದೇ ಮಾತುಗಳನ್ನು ಹೇಳತೊಡಗಿದರು. ಅಮ್ಮನಿಗೆ ಮಂತ್ರ ಪಠಣ ಮಾಡಲು ಬಿಡು, ಅವಳು ಜನರ ಒಳ್ಳೆಯದಕ್ಕಾಗಿ ಅಷ್ಟೇ ಮಾಡ್ತಿದ್ದಾರೆ ಎಂದರು. ನಾನೇನು ಬೇಕಾದರೂ ಮಾಡಿಕೊಳ್ಳು, ನಿನ್ನ ಇಷ್ಟಕ್ಕೆ ಬದ್ಧನೆನು ಅಂತ ಹೇಳಿದರು. ಆದರೆ ಅಮ್ಮನ ಮುಂದೆ ತಲೆ ಬಾಗಬೇಡ ಅಂತ ಮಾತ್ರ ಬಯಸಿದರು. ಹೆಣ್ಣು ಮಕ್ಕಳು ತಮ್ಮ ಮಗುವಿನ ಮೇಲೆ ಪ್ರಾಣಕ್ಕಿಂತಲೂ ಹೆಚ್ಚು ಪ್ರೀತಿ ಇಡುವವರು ಅನ್ನೋ ಮಾತು ನನಗೆ ನೆನಪಾಯಿತು. ಏನೇ ಆದರೂ ನನ್ನ ಮಗುವಿಗೆ ಏನು ಆಪತ್ತು ಬಾರದಿರಲಿ ಅನ್ನೋದು ನನ್ನ ನಿರ್ಧಾರ. ನಾನೇನು ಮಾಡಿದ್ರೂ ನಿನ್ನ ಅಮ್ಮನಿಗೆ ನನ್ನ ಮೇಲೆ ಮಂತ್ರ ಪಠಣ ಮಾಡಲು ಬಿಡೋದಿಲ್ಲ ಅಂತ ನಾನು ಕೂಗಿ ಹೇಳಿದೆ. ಆದರೆ ವಿಕಾಸ್ ಎದೆಗಲ್ಲಾಗಿದ್ದ ನನ್ನ ತೀವ್ರ ಮಾತುಗಳನ್ನು ಕೇಳಿದರೂ ಪ್ರತಿಕ್ರಿಯೆ ನೀಡಲೇ ಇಲ್ಲ. ನನ್ನ ಮಗುವಿನ ಮೇಲಿನ ಪ್ರೀತಿಯೇ ನಿಜವೆಂದು ಅವನಿಗೆ ಈಗ ನಂಬಿಕೆಯಾಯಿತು. ಅವನ ಮುಖದಲ್ಲಿ ಪಶ್ಚಾತ್ತಾಪದ ಛಾಯೆ ಕಾಣಿಸುತ್ತಿತ್ತು. ಸ್ವಲ್ಪ ಹೊತ್ತಿಗೆ ಕೋಣೆಯಿಂದ ಹೊರಗೆ ಹೋಗಿ ನಂತರ ಮತ್ತೆ ಓಡುತ್ತಾ ಬಂದು, ಅಮ್ಮ ನಿನ್ನ ಪ್ರಾಣ ತೆಗೆಯಬಹುದು ಎಚ್ಚರಿಕೆ ಕೊಟ್ಟರು. ನಂತರ ತನ್ನ ಗೆಳೆಯ ದೀಪು ಮನೆ ವಿಳಾಸ ಕೊಟ್ಟು, ಸ್ವಲ್ಪ ದಿನಗಳು ಅಲ್ಲಿ ಇರು, ನಾನೇ ಬರುತ್ತೇನೆ ಎಂದು ಹೇಳಿದರು. ಅವನ ಮಾತುಗಳಿಂದ ನನಗೆ ಭಯವಾಯಿತು. ಅಮ್ಮನಿಗೆ ಏನೋ ತೊಂದರೆ ಇದ್ದಂತಿತ್ತು. ಅವಳು ಹೀಗೆ ವರ್ತಿಸುತ್ತಿದ್ದಳು. ನಾನೂ ಕೂಡ ಮನಸ್ಸು ಮಾಡಿದೆ. ನಾನಿನ್ನೂ ಬದುಕಿರಬೇಕೆಂದರೆ ಅಲ್ಲಿಂದ ಹೊರಟೇಬೇಕು. ಸ್ವಲ್ಪ ಸಾಮಾನು ತೆಗೆದುಕೊಂಡು ಮನೆಯಿಂದ ಹೊರಡಿದೆ. ದೀಪು ಮತ್ತು ಅವನ ಹೆಂಡತಿ ನನಗೆ ಬಹಳ ಆತ್ಮೀಯವಾಗಿ ನಡೆದುಕೊಂಡರು. ಅಲ್ಲಿ ನನಗೆ ಯಾವ ತೊಂದರೆ ಇರಲಿಲ್ಲ. 6 ತಿಂಗಳು ಚೆನ್ನಾಗಿ ಕಳೆದವು. ಆದರೆ ವಿಕಾಸ್ ಒಮ್ಮೆಯೂ ಬರಲಿಲ್ಲ. ಅವನು ನನ್ನನ್ನು ಮರೆಯಲಾನೆ ಅಂದುಕೊಂಡೆ. ಆ ಸಮಯದಲ್ಲಿ ದೀಪುವಿನ ಹೆಂಡತಿ ಹೇಳಿದಾಗ ಖುಷಿಯಿಂದ ನಾನು ಅಳಿದೆ. ವಿಕಾಸ್ ನನ್ನನ್ನು ಕರೆದುಕೊಂಡು ಹೋಗಲು ಬರುತ್ತಿದ್ದಾನೆ ಅಂದಳು. ನನ್ನ 9ನೇ ತಿಂಗಳು ನಡೆದು ಹೋಗಿತ್ತು. ಗಂಡ ಇಲ್ಲದೆ ಆ ಸಮಯದಲ್ಲಿ ನಾನು ತುಂಬಾ ಒಂಟಿಯಾಗಿದ್ದೆ. ವಿಕಾಸ್ ಬಂದಾಗ ಅವನ ಮುಖದಲ್ಲಿ ನೋವು ಮತ್ತು ಪಶ್ಚಾತ್ತಾಪ ಸ್ಪಷ್ಟವಾಗಿತ್ತು. ಅವನು ಕೈಜೋಡಿಸಿ ಕ್ಷಮೆ ಕೇಳಿದ. ಅಮ್ಮನಿಗೂ ಕ್ಷಮೆ ಮಾಡು ಎಂದು ಹೇಳಿ ಅಳಿದ. ನಂತರ ಅಮ್ಮನ ಸ್ಥಿತಿಯನ್ನು ವಿವರಿಸಿದ. ಅವಳನ್ನು ತೊಂದರೆಗೊಳಿಸಿದ ಪಾಪಕ್ಕೆ ಅವಳಿಗೆ ಪ್ರಾಯಶ್ಚಿತ್ತವಾಯಿತು. ಆಘಾತದಿಂದ ಅವಳು ಹುಚ್ಚಿಯಂತೆ ವರ್ತಿಸುತ್ತಿದ್ದಳು. ಜನರ ಮುಂದೆ ಅವಳು ಹೀಗೆ ಆಗಿದ್ದನ್ನು ನೋಡಿದಾಗ ನನಗೂ ದುಃಖವಾಯಿತು. ನಾನು ಅವಳನ್ನು ಕ್ಷಮಿಸಿದೆ. ಕೊನೆಯ ದಿನಗಳಲ್ಲಿ ನಾನು ಅವರನ್ನು ಹತ್ತಿರದಿಂದ ನೋಡಿಕೊಂಡೆ. ಅವರು ನನ್ನ ಬಳಿ ಕ್ಷಮೆ ಕೇಳುತ್ತಲೇ ಇರುತ್ತಿದ್ದರು. ಅವರ ಅಂತಿಮ ಕ್ಷಣಗಳು ಕಷ್ಟಕರವಾಗಿದ್ದರೂ ನಾನು ಕಲಿತ ಪಾಠ ಸ್ಪಷ್ಟ. ನಾನು ಮುಂದೆ ಯಾರ ಮನಸ್ಸನ್ನು ನೋಯಿಸುವುದಿಲ್ಲ, ಭಗವಂತನನ್ನು ಪ್ರಾರ್ಥಿಸುವುದನ್ನು ಎಂದೂ ಮರೆಯುವುದಿಲ್ಲ. ಪ್ರಿಯ ವೀಕ್ಷಕರೇ, ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಬೇಕು. ಮತ್ತೊಮ್ಮೆ ಹೊಸ ಕತೆ ಜೊತೆ ಭೇಟಿಯಾಗೋಣ. ಧನ್ಯವಾದಗಳು.